ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಬ್ರೋಕೊಲಿ ಆಲ್ಮಂಡ್ ಸೂಪ್ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ರೋಕೊಲಿನಲ್ಲಿ ಏನೇನು ರಿಚ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಟ್ಸ್ ಲೋ ಇನ್ ಕ್ಯಾಲರೀಸ್ ಆ್ಯಂಡ್ ಹೈ ಇನ್ ನ್ಯೂಟ್ರಿಯೆಂಟ್ಸ್. ಸೊ ನಿಮ್ಮ ಡಯೆಟ್ನಲ್ಲಿ ಬ್ರೋಕೊಲಿ ಹೆಂಗೆ ಆ್ಯಡ್ ಮಾಡ್ಕೊಬೇಕು ಅಂತ ಇದ್ದರೆ ಈ ರೆಸಿಪಿ ನಿಮಗೋಸ್ಕರ. ನಾನಿಲ್ಲಿ ಫಸ್ಟು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬ್ರೋಕೊಲಿನ ಇದರಲ್ಲಿ ತೊಳ್ಕೊತಾ ಇದ್ದೀನಿ. ಆಮೇಲೆ ಒಂದು ಪ್ಯಾನಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲ ಯೂಶ್ವಲ್ ಆಗಿ ನಿಮ್ಮ ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಮಾಡ್ಬೋದು. ಮತ್ತು ಅದಕ್ಕೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ತೊಗೊಂಡು ಅದನ್ನು ಫ್ರೈ ಮಾಡೋಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಸಾಂಬಾರು ಸೊಪ್ಪಿನ ಕಡ್ಡಿ ಸ್ಟೆಮ್ ಇರುತ್ತಲ್ಲ ಅದನ್ನು ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡೋಕೆ ಹಾಕ್ಕೊತಾ ಇದ್ದೀನಿ. ಸೊ ಸಾಂಬಾರು ಸೊಪ್ಪು ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಮೊದಲೇ ಸೋಕ್ ಮಾಡಿ ಇಟ್ಕೊಂಡಿರೋ ಆಲ್ಮಂಡ್ಸ್ ಬಾದಾಮಿದು ಸಿಪ್ಪೆ ತೆಗೆದ್ಬಿಟ್ಟು ಒಂದು 10 ಬಾದಾಮಿ ಯೂಸ್ ಮಾಡಿದ್ದೀನಿ. ಅದನ್ನು ಫ್ರೈ ಮಾಡೋಕೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಮೊದಲೇ ತೊಳೆದಿಟ್ಕೊಂಡಿರೋ ಬ್ರೋಕೊಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಳ್ಳೋಣ. ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೆ. ಈಗ ಬೆಂದಿದೆಯಾ ಅಂತ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೆಂದಿರಲಿಲ್ಲ, ಬೇಯಬೇಕಾಗಿತ್ತು. ಸೊ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟೆ. 3 ಹಾಸನ್ನು, ಅಲ್ಲೆಲ್ಲ ನಾವು ಸಾಂಬಾರು ಸೊಪ್ಪು ಅಂತ ಹೇಳ್ತೀವಿ, ಈ ಕಡೆ ಎಲ್ಲ ಕೊತ್ತಂಬರಿ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಒಂದು 5 ಮಿನಿಟ್ಸ್ ಬೇಯಿಸಾದ್ಮೇಲೆ ಈ ರೀತಿ ಬ್ರೋಕೊಲಿ ಕಲರ್ ಚೇಂಜ್ ಆಗಿತ್ತು. ಈಗ ನೀಟಾಗಿ ಬೆಂದಿದೆ ಅಂತ ಇದನ್ನು ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಆರಲಿ ಅಂತ. ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ವಾಟರ್ ಏನಿದೆ ವೆಜಿಟೇಬಲ್ ಸ್ಟಾಕ್, ಇದು ನಮ್ಮ ಸೂಪಿಗೆ ಬೇಕು. ಇದನ್ನು ನಾನು ಆಮೇಲೆ ಹಾಕ್ಕೊತೀನಿ, ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ಸೊ ಈಗ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಸೊ ಈಗ ಅದಕ್ಕೆ ವೆಜಿಟೇಬಲ್ ಸ್ಟಾಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಖಾರಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇಲ್ಲೇ ನಾವು ಬ್ರೋಕೊಲಿ ಎಲ್ಲ ಬೇಯಿಸ್ಕೊಂಡಿದ್ರಿಂದ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ಇದನ್ನು ಇಲ್ಲಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ 1 ಸ್ಪೂನು. ಇದು ಕಂಪ್ಲೀಟ್ಲಿ ಆಪ್ಷನಲ್, ಯಾಕೆಂದರೆ ನಮ್ಮ ಸೂಪೇನೇ ಅಷ್ಟು ತಿಕ್ಕಾಗಿತ್ತು. ಹಾಗಾಗಿ ನಿಮಗೆ ಬೇಕಾದರೆ ನೀವು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಬೋದು. ಸೊ ಈಗ ಆಗಿದೆ. ಇದು ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀವು ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಬೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡು ನೀವು ಸರಿ ಮಾಡ್ಕೊಬೋದು. ತುಂಬ ರುಚಿಯಾಗಿತ್ತು ನಮ್ಮನೆ ಬ್ರೋಕೊಲಿ ಸೂಪ್. ಇಲ್ಲಿ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೋಕೊಲಿ ಪೀಸ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕ್ರೀಮ್ ಮತ್ತು ಪೆಪ್ಪರ್ ಹಾಕಿ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಈಗ ನನ್ನ ಮಗ ಬಂದುಬಿಟ್ಟು ಅಮ್ಮ ಅಪ್ಪಂಗೆ ಕೊಡಲಾ ಅಂತ ಕೇಳ್ತಾ ಇದ್ದಾನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.